ಮತ್ತೊಂದು ಕಡೆ ನಮ್ಮ ರಾಜ್ಯದಲ್ಲಿ ಗ್ಯಾಸ್ಗಾಗಿ ಸಮಸ್ಯೆ ತಾಪತ್ರಯ ಇದೆಲ್ಲ ಮುಂದುವರಿತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ. ಆಟೋ LPG ಗ್ಯಾಸ್ ಬಂಕ್ ಎದುರು ಕ್ಯೂ ಗಟ್ಲೆ ಅಲ್ಲಿ ಆಟೋಗಳು ನಿಂತಿದ್ದಾವೆ. ಆಟೋ LPG ಗ್ಯಾಸ್ ತುಂಬಿಸ್ಕೊಳ್ಳೋಕೆ ಜನ ಅಂದ್ರೆ ಆಟೋ ಚಾಲಕರು ಮುಗಿ ಬೀಳ್ತಾ ಇದ್ದಾರೆ. ಜಿಲ್ಲೆಯ ಗಲ್ಲಿಯಿಂದಲೂ ಕೂಡ ಚಾಲಕರುಗಳು ಬರ್ತಾ ಇದ್ದಾರೆ. ಭೀಮಪ್ಪ ಪಟೇಲ್ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಒಂದು ಆಟೋ LPG ಗ್ಯಾಸ್ ದರ ಹೆಚ್ಚಳ ಒಂದು ಕಡೆ ಆದರೆ ಮತ್ತೊಂದು ಕಡೆ ರಾಜ್ಯಾದ್ಯಂತ ಕೆಲವು ಬಂಕ್ಗಳಿಗೇನೋ ಆಟೋ ಗ್ಯಾಸು ಬಂದಾಗಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುತ್ತಮುತ್ತ ಇರತಕ್ಕಂಥ ಆಂಧ್ರ ಪ್ರದೇಶ, ಚಿಂತಾಮಣಿ, ದೊಡ್ಡಬಳ್ಳಾಪುರ ಕಡೆಯಿಂದ ಕೆಲವು ಆಟೋ ಚಾಲಕರು ಆಗಮಿಸಿ ಇಲ್ಲಿ ಒಂದು ಆಟೋ LPG ಗ್ಯಾಸ್ ತುಂಬಿಸ್ಕೊಳ್ತಾ ಇದ್ದಾರೆ. ನೋಡಿ, ನಾವು ಈಗ ಚಿಕ್ಕಬಳ್ಳಾಪುರದ ಒಂದು ಟೋಟಲ್ ಎನರ್ಜಿ ಅಂತಕ್ಕಂಥ ಒಂದು ಆಟೋ LPG ಗ್ಯಾಸ್ ಬಂಕಲ್ಲಿದ್ದೀವಿ. ಈ ಬಂಕಿಗೆ ಈಗ ಭಾರಿ ಡಿಮ್ಯಾಂಡ್ ಬಂದಿದೆ. ಇಲ್ಲಿ ಅಷ್ಟೋ ಗ್ಯಾಸ್ ಇದೆ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ, ದೊಡ್ಡಬಳ್ಳಾಪುರ ಮತ್ತು ಆಂಧ್ರದ ಹಿಂದೂಪುರ, ಅನಂತಪುರ ಕಡೆಯಿಂದ ಆಟೋ ಚಾಲಕರು ಆಗಮಿಸಿ ಇಲ್ಲಿ ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ದಾರೆ. 1 kg ಆಟೋ LPG ಗ್ಯಾಸಿಗೆ ಈಗ 85 ರೂಪಾಯಿ ಬೆಲೆ ಇದೆ. ಆದರೂ ಸಹ ವಿಧಿ ಇಲ್ಲ ಅಂತೇಳಿ ಇಲ್ಲಿ ಆಟೋ ಚಾಲಕರುಗಳು ಮತ್ತು ವಾಹನ ಚಾಲಕರು ಆಗಮಿಸಿ ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಗ್ಯಾಸ್ ಇದೆ, ನಾಳೆ ಇರುತ್ತೋ ಇಲ್ವೋ ಅಥವಾ ಗ್ಯಾಸ್ ಸಿಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕೋಸ್ಕರ ಬೇರೆ ದೂರದ ಊರುಗಳಿಂದ ಆಗಮಿಸಿ ಗ್ಯಾಸ್ ತುಂಬಿಸ್ಕೊಳ್ತಾ ಇದ್ದಾರೆ. ಮತ್ತು ಗ್ಯಾಸ್ಗೆ ಚಿಕ್ಕಬಳ್ಳಾಪುರ ಯಾವ ಥರ ಡಿಮ್ಯಾಂಡ್ ಇದೆ ಮತ್ತು ಎಲ್ಲೆಲ್ಲಿಂದ ಬಂದು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ನಾನು ಒಂದು ಬಂಕ್ನ ಮ್ಯಾನೇಜರ್ ಶಶಿಕುಮಾರ್ ಇದ್ದಾರೆ, ಕೇಳ್ತೀನಿ. ಶಶಿಕುಮಾರ್ ಅವರು ನಮಸ್ಕಾರ. ಈಗ ಕೆಲವು ಬಂಕ್ಗಳಲ್ಲಿ ಆಟೋ LPG ಗ್ಯಾಸ್ ಸಿಗ್ತಾ ಇಲ್ಲ, ಬಟ್ ನಿಮ್ಮಲ್ಲಿ ನಿರಂತರವಾಗಿ ಗ್ಯಾಸ್ ಇದೆಯಾ ಅಥವಾ ಯಾವ ರೀತಿ ಪರಿಸ್ಥಿತಿ ಇದೆ? ನಮಗೂ ನಿರಂತರವಾಗಿ ಏನು ಸಪ್ಲೈ ಬರ್ತಾ ಇಲ್ಲ. ಒಂದಿನ ಬರ್ತಾ ಇದೆ, ಒಂದಿನ ಬರ್ತಾ ಇಲ್ಲ. ಈಗ ಇವತ್ತು ಸಂಜೆವರೆಗೂ ಆಗೋಷ್ಟು ಸ್ಟಾಕ್ ಇದೆ, ಮತ್ತು ನೆಕ್ಸ್ಟ್ ಬರುತ್ತೆ ಅನ್ನೋ ಯಾವುದೇ ಗ್ಯಾರಂಟಿ ಕೊಡ್ತಾ ಇಲ್ಲ ಸರ್. ಈಗ ನೀವು ಚಿಕ್ಕಬಳ್ಳಾಪುರಲ್ಲಿ ಬಂಕ್ ಇರುವಂಥದ್ದು, ಈಗ ಎಲ್ಲೆಲ್ಲಿಂದ ಬಂದು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ? ಸರ್, ಸುತ್ತಮುತ್ತ ಚಿಂತಾಮಣಿಯಿಂದ ಬರ್ತಾ ಇದ್ದಾರೆ, ಶಿಡ್ಲಘಟ್ಟ, ಗೌರಿಬಿದನೂರು, ಬಾಗೇಪಲ್ಲಿ. ಹೇಗೆ ಸನ್ನಿವೇಶ ಇದೆ ಅನ್ನೋದನ್ನ ನಮ್ಗೆ ಹೇಳ್ತಾ ಇದ್ರು. PGಗಳಿಗೆ LPG ಗ್ಯಾಸ್ ಟ್ರಬಲ್ ನಿಲ್ತಾ ಇಲ್ಲ. ರಾಜ್ಯ ಸರ್ಕಾರ ಕೊಟ್ಟ ಭರವಸೆ ಕೂಡ ಈಡೇರ್ತಾ ಇಲ್ಲ. PG ಮಾಲೀಕರು ಏನು ಅಂತ ಅಂದ್ರೆ, ಬೆಂಗಳೂರಿನಲ್ಲಿ ಬಹಳಷ್ಟು PGಗಳಿದೆ, 1000 ಸಿಲಿಂಡರ್ ಕೊಡಿ. ಈಗ ಕೇವಲ 30% ಮಾತ್ರ ಸಿಗ್ತಾ ಇದೆಯಂತೆ. PG ಅಸೋಸಿಯೇಷನ್ ಹೇಳ್ತಾ ಇರೋ ಪ್ರಕಾರವಾಗಿ 1000ರಲ್ಲಿ 30% ಅಂತ ಅಂದ್ರೆ ಡೈಲಿ 300 ಸಿಗ್ತಾ ಇದೆ ಅವ್ರಿಗೆ. ಬಟ್ ಅಸೋಸಿಯೇಷನ್ ಕೇಳಿರೋದು 1000 ಸಿಲಿಂಡರ್ಗಳನ್ನ ಕೊಡಿ ಅಂತ ಹೇಳಿ. ಈಗ ನಮ್ಮ ಪ್ರತಿನಿಧಿ ವಿನಯ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ಮೊದಲಿಗೆ ಅದನ್ನು ನೋಡ್ಕೊಳ್ಳೋಣ. LPG ಕಮರ್ಷಿಯಲ್ ಸಿಲಿಂಡರ್ಗಳ ಬಿಕ್ಕಟ್ಟು ಇನ್ನೂ ಕೂಡ PGಗಳಿಗೆ ಮುಗಿಯದ ಕಥೆಯಾಗಿದೆ. ಹೀಗಾಗಿ PG ಮಾಲೀಕರ ಸಂಘ ಕೂಡ ಪರದಾಡುವಂಥ ಸ್ಥಿತಿ ಇದೆ. ಸದ್ಯಕ್ಕೆ ನಾನೀಗ ವಿಜಯನಗರ, ಗೋವಿಂದರಾಜನಗರ ಸೇರಿದಂತೆ ಸುತ್ತಮುತ್ತ ಭಾಗದಲ್ಲಿರುವಂತಹ PGಗಳನ್ನು ತೋರಿಸ್ತೀನಿ. ಸದ್ಯಕ್ಕೆ ನಾನೀಗ ಆಶ್ರಯ PG ಮುಂಭಾಗದಲ್ಲಿದ್ದೀನಿ, ತೋರಿಸ್ತಾ ಹೋಗ್ತೀನಿ ನಿಮಗೆ. ಅವರಿಗೆ ಕಳೆದ 20 ದಿವಸಗಳಿಂದನೂ ಕೂಡ ಅಂದರೆ ಸಮರ್ಪಕವಾಗಿ ಸಿಗಬೇಕಾಗಿರುವಂತಹ LPG ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈಗ 20 ದಿವಸಗಳ ಬಳಿಕ 2 ಸಿಲಿಂಡರ್ಗಳು ಬಂದಿರುವಂಥದ್ದು. ಇನ್ನೂ ಕೂಡ ಸೀಲ್ಗಳು ಕೂಡ ಹಾಗೆ ಇದೆ. ಅಂದರೆ ಈ ಪ್ರಮಾಣದಲ್ಲಿ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಬಂದರೆ ದೊಡ್ಡ ಮಟ್ಟದಲ್ಲಿ ಅವರಿಗೆ ಆಹಾರವನ್ನು ತಯಾರು ಮಾಡೋದಕ್ಕಾಗೋದಿಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗೆ ಕಾರಣ ಆಗುತ್ತೆ. ಹೀಗಾಗಿ ಸಮಸ್ಯೆಗಳು ಕೂಡ ಎದುರಾಗುವಂಥದ್ದು. ಈ ಒಂದು ಕಾರಣಕ್ಕಾಗಿಯೇ PG ಮಾಲೀಕರು ಕೂಡ ಬಹುದಿನಗಳಿಂದ ಒಂದು ಡಿಮ್ಯಾಂಡನ್ನು ಇಟ್ಟಿರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ನೀಡಿ, ಅಂದಾಗ ಮಾತ್ರ ನಮಗೆ ಸಮಸ್ಯೆಗಳನ್ನ ಮುಕ್ತಿ ನೀಡೋದಕ್ಕಾಗತ್ತೆ ಅನ್ನೋಂಥದ್ದು ಕೂಡ ಅವರ ಬೇಡಿಕೆ ಆಗಿರುವಂಥದ್ದು. ಹಾಗಾದರೆ ಮಾತಾಡ್ತೀನಿ ಅರುಣ್ ಸರ್, ಈಗ ನಿಮಗೆ ಸಮರ್ಪಕವಾಗಿ ಸಿಲಿಂಡರ್ಗಳು ಸಿಗ್ತಾ ಇದ್ದಾನೆ? ಫಸ್ಟ್ ಈಗ ನೋಡಿ, ಇದು ಒಂದು ಸಾಮಾಜಿಕ ಕ್ಷೇತ್ರ ಆಗಿದೆ. PG ಅನ್ನುವಂಥದ್ದು ನಮಗೆ ನನ್ನ ಜೀವನಕ್ಕೆ ಜನ ಬರ್ತಾರೆ ಪ್ರತಿ ದಿವಸ ದೂರದ ಊರುಗಳಿಂದ. ನೋಡಿ, ಇವತ್ತು ಒಬ್ಬರು ಸಿಂಗಲ್ ಆಗಿರ್ತಕ್ಕಂಥ ಪರ್ಸನ್ ಬಂದು PG ಮಾಡಿಕೊಂಡು ಇಲ್ಲ ಅಂತಂದರೆ ಅವರು ಮನೆ ಮಾಡಿಕೊಂಡು ಇಂಡಿಪೆಂಡೆಂಟ್ ಆಗಿರೋದು ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈಗ ಒಂದು 40 ಜನ, 30 ಜನ, 50 ಜನ ಒಂದು PGಯಲ್ಲಿ ಇದ್ದರೆ, ಸೊ ಅವ್ರಿಗೂ ಕೂಡ ಸೇಫ್ಟಿ ಸೆಕ್ಯೂರಿಟಿ ಆಗಿರುತ್ತೆ. 3 ಟೈಮು ಅವರ ಊಟೋಪಚಾರಗಳನ್ನ ಮಾಡಿಕೊಂಡು PG ನಿರ್ವಹಣೆ ಮಾಡಿ ವ್ಯವಸ್ಥಿತವಾಗಿ, ಆಮೇಲೆ ಕಾನೂನುಬದ್ಧವಾಗಿ ನಡೀತಕ್ಕಂಥ PGಗಳೇನಿದ್ದಾವೆ, ಸೊ ಅವರಿಗೆ ತಾವು ಸಹಕಾರಿಯಾಗಿ ಸಮರ್ಪಕವಾಗಿ ಸಿಲಿಂಡರ್ ವ್ಯವಸ್ಥೆಯನ್ನು ಮೊದಲನೇ ಆದ್ಯತೆ ನಮ್ಮ, ಯಾಕಂದರೆ ಎಲ್ಲದಕ್ಕೂ ಹೋಟೆಲ್ಗಳಿಗೆ, ಇಂದಿರಾ ಕ್ಯಾಂಟೀನ್ಗಳಿಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ PGಗಳಿಗೆ ಅನುಕೂಲ ಮಾಡಿಕೊಟ್ರೆ. ಯಾಕಂದರೆ ಲಕ್ಷಾಂತರ ಜನ ಒಂದು ಕನಸನ್ನು ಕಟ್ಟಿಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. IAS, KS ಅಂತಹ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಕ್ಕೆ ಬಂದಿದ್ದಾರೆ. ಸರ್ಕಾರಿ ಹೋಗ್ತಕ್ಕಂಥ ಅರೆಕಾಲಿಕ ನೌಕರರು ಕೂಡ PGನಲ್ಲಿ ವಾಸವಾಗಿದ್ದಾರೆ. ಖಾಸಗಿ ನೌಕರರು ಕೂಡ PGಯಲ್ಲಿ ವಾಸವಾಗಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಇರೋಂಥ ಜಾಗಕ್ಕೆ ಮೊದಲ ಆದ್ಯತೆ ಕೊಟ್ಟು ಸಮರ್ಪಕವಾಗಿ ಸಿಲಿಂಡರ್ ಏನು ಕಮರ್ಷಿಯಲ್ LPG ಸಿಲಿಂಡರ್ ವಿತರಣೆ ಮಾಡಲಿಕ್ಕೆ ಮತ್ತಷ್ಟು ನಾವು ಒತ್ತಾಯ ಕೂಡ ಮಾಡ್ತೀವಿ. ಇದು TD
ಅರುಣ್ ಕುಮಾರ್ ಅವರ ಮಾತುಗಳು. ಸರ್ಕಾರ ಪಿ ಜಿಗಳತ್ತ ಕೂಡ ದೊಡ್ಡ ಮಟ್ಟದಲ್ಲಿ ಮನಸ್ಸು ಮಾಡಬೇಕು. ಯಾಕಂದರೆ ಪ್ರತಿ ದಿವಸ ಬೆಂಗಳೂರಿಗೆ 2,000-3,000 ಜನ ಪಿ ಜಿಗಳನ್ನು ನಂಬ್ಕೊಂಡು ಬರ್ತಾರೆ. ಅವ್ರಿಗೂ ಕೂಡ ವ್ಯವಸ್ಥಿತ ಅವಕಾಶಗಳನ್ನು ಮತ್ತು ಇಲ್ಲಿಯ ಕಮರ್ಷಿಯಲ್ ಸಿಲಿಂಡರ್ಗಳ ವ್ಯವಸ್ಥೆಯನ್ನು ಮಾಡ್ಕೊಡುವಂಥದ್ದು ಕೂಡ ಅವಶ್ಯವಾಗಿರುವಂಥದ್ದು. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್, ಕಾಶ್ಮೀರ ಟಿವಿ 9 ಬೆಂಗಳೂರು.